ಪಹಲ್ಗಾಮಿಂದ 178ಕ್ಕೂ ಅಧಿಕ ಜನ ಇಲ್ಲಿಗೆ ಬೆಂಗಳೂರಿಗೆ ಆಗಮಿಸುವಂಥದ್ದು ಸುರಕ್ಷಿತವಾಗಿ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಲ್ಲಿಂದ ಬಂದಿರುವಂತಹ ಮಹಿಳೆಯರಿದ್ದಾರೆ. ನಾನು ಮಾತನಾಡೋಕೆ ಹೋಗ್ತೀನಿ. ನಮಸ್ತೆ, ನಿಮ್ಮ ಹೆಸರೇನು, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ನಮಸ್ತೆ, ನನ್ನ ಹೆಸರು ಪದ್ಮಶ್ರೀ. ಆ್ಯಕ್ಚುಲಿ ನಾವು ಡೇ 3 ಟ್ರಿಪ್ಪಲ್ಲಿ ಇರಬೇಕಾದ್ರೆ ನಮಗೆ ವಿಷಯ ಗೊತ್ತಾಯಿತು, ಹೀಗಾಯಿತು ಅಂತ ಹೇಳಿಬಿಟ್ಟು. ಬಟ್ ನಾವು ಅರ್ಧದಲ್ಲೇ ಗುಲ್ಮಾರ್ಗಲ್ಲಿ ಇರಬೇಕಾದ್ರೆ ಏನೂ ಗೊತ್ತಾಗಿರಲಿಲ್ಲ. ಆವಾಗ ಮನೆಯಿಂದ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಆವಾಗ ಇಷ್ಟು ಸೀವಿಯರಿಟಿ ಅಂತ ನಮಗೆ ಗೊತ್ತಿರಲಿಲ್ಲ. ದೆನ್ ಆಮೇಲೆ ನಾವು ನೈಟ್ ರೂಮಿಗೆ ರೀಚ್ ಆದಾಗ 7:30 ಒಂದು ನ್ಯೂಸ್ ನೋಡಿದ್ವಿ. ನಮಗೂ ಪ್ಯಾನಿಕ್ ಆಯಿತು, ಇಷ್ಟು ಸೀವಿಯರ್ ಆಗಿದೆ ಅಂದ್ಬಿಟ್ಟು ಹೋಗೋದಾ ಬೇಡ ಅಂತ ಹೇಳಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಂದ ಎಲ್ಲ ಮನೆಗೆ ಬಂದುಬಿಡಿ ವಾಪಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೇ ನಮ್ಮದು ಪಹಲ್ಗಾಮಲ್ಲಿ ಪ್ಲ್ಯಾನ್ ಇತ್ತು. ಸೊ ನೆಕ್ಸ್ಟ್ ಡೇ ನಾವು ತುಂಬ ಇದಾಗಿ ಅಲ್ಲೂ ಕೂಡ ಬ್ಲ್ಯಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡಿ ಬಿಡಲೂ ಇಲ್ಲ ನಮಗೆ ಪರ್ಮಿಷನ್ ಎಲ್ಲ. ಸೊ ಹಾಗಾಗಿ ನಾವು ಹೋಗಿಲ್ಲ. ಸೊ ವಿ ವರ್ ಥಿಂಕಿಂಗ್ ಆಫ್ ಹೌ ಟು ಕಮ್ ಬ್ಯಾಕ್. ನಮ್ಗೆ ಆ್ಯಕ್ಚುಲಿ ಫ್ರೈಡೇ ನೈಟ್ ಇತ್ತು ಫ್ಲೈಟ್. ಸೊ ಏನೋ ಕರ್ನಾಟಕ ಗೌರ್ಮೆಂಟಿಂದ ಅರೇಂಜ್ಮೆಂಟ್ ಮಾಡಿಬಿಟ್ಟು ಒಂದಿನ ಬೇಗನೆ ಬಂದು ಖುಷಿ ಆಯಿತು. ಅಲ್ಲಿ ಯಾವ ಜಾಗಗಳನ್ನು ಓಡಾಡಿದ್ರೆ ಪಹಲ್ಗಾಮಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ? ಅದಕ್ಕೂ ಮುಂಚೆ ಆ ಕಡೆ ಓಡಾಡಿದಂತಹ ಜಾಗಗಳು ಯಾವ ರೀತಿ ಆಗಿದೆ? ಆ್ಯಕ್ಚುಲಿ ಏನೂ ಅನಿಸಲಿಲ್ಲ. ತುಂಬ ಜನ ನಮಗೆ ಕಾಶ್ಮೀರದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋ ಥರದೇ ಫೀಲಿಂಗ್ ಬರ್ತಾಯಿತ್ತು. ತುಂಬ ಜನ ಆಚೆ ಈಚೆ ಅಕ್ಕಪಕ್ಕ ನೋಡಿದಾಗ ಕನ್ನಡ ಮಾತಾಡ್ತಾ ಇದ್ರು. ನಾವು ಅದೇ ಹೇಳ್ತಾ ಇದ್ವಿ, ತುಂಬ ಟೂರಿಸಮ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಅಲ್ಲಿನ ಜನ ಕೂಡ ತುಂಬ ಒಳ್ಳೆಯವರು ಅಂದರೆ ಆ್ಯಸ್ ಇಫ್ ಲೈಕ್ ನಾವು ನೆಕ್ಸ್ಟ್ ಡೇ ಹೀಗೆ ಹೋಗೋಕ್ಕೆ ನಾವೆಲ್ಲ ಪ್ಯಾನಿಕ್ ಇದ್ದಾಗ ಹೇಳ್ತಾ ಇದ್ರು, ನೈ ಮೇಡಮ್ आपके हमारा जान दे देंगे लेकिन आपको कुछ नहीं होगा ಅಂತಲೇ ತುಂಬ ಹೇಳ್ತಾ ಇದ್ರು. ನಾವಿರೋ ಹೋಟೆಲಲ್ಲೂ ಸ್ಟೇ ಮಾಡಿದವ್ರು ಅದೇ ಹೇಳ್ತಾ ಇದ್ರು, ಅರ್ಧ ಕಾಶ್ಮೀರಿಯನ್ಸೇ ನಾವೇ ಸತ್ತು ಹೋಗಿದ್ದೀವೇನೋ, ಯಾಕಂದರೆ ಟೂರಿಸಮಿಂದನೇ ನಮ್ಮದು 70-80% ಅರ್ನಿಂಗ್ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಾವು ಫಸ್ಟ್ 2-3 ಡೇಸ್ ಹಾಗೆ ತಿರುಗ್ತಾ ಇದ್ವಿ. ಟ್ಯೂಲಿಪ್ ಗಾರ್ಡನ್ಗೆಲ್ಲ ಹೋಗಿದ್ವಿ, ಗುಲ್ಮಾರ್ಗ್, ಸೋನ್ಮಾರ್ಗಲ್ಲೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ಸೀರಿಯಸ್ಲಿ ಇಟ್ಸ್ ಲೈಕ್ ಅ ಹೆವನ್ ಆನ್ ದ ಅರ್ತ್ ಅಂತ ಹೇಳ್ಬೋದು. ಅಷ್ಟು ಇದ್ದರೂ ಕೂಡ ಒಂಥರ ಇದೊಂದು ಇದು ಇನ್ಸಿಡೆನ್ಸ್ ಆಗಿಬಿಟ್ಟು ಒಂಥರ ಲಾಸ್ಟ್ ನಮಗಿರೋದು ಅದೊಂದೇ ಟ್ರಿಪ್ ಇತ್ತು. ಆ್ಯಕ್ಚುಲಿ ಅದೊಂದು ಪ್ಲೇಸ್ ಇತ್ತು ನೋಡಬೇಕಾಗಿತ್ತು ಪಹಲ್ಗಾಮ. ಹೀಗಾಯಿತು ಹಿಂದಿನ ದಿನ. ಸೊ ನಾವು ಅದನ್ನು ರಿಸ್ಕ್ ತೊಗೊಂಡು ಹೋಗಲಿಲ್ಲ. ದೆನ್ ವಿ ಆರ್ ಬ್ಯಾಕ್. ಈ ಘಟನೆ ನಡೆದ ಮೇಲೆ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ್ರಿ, ಹಾಗೆ ಇವ್ರನ್ನ ಅಪ್ರೋಚ್ ಮಾಡಿದ ರೀತಿ ಹೇಗೆ? ಆ್ಯಕ್ಚುಲಿ ನಮ್ಮಲ್ಲಿ ನಾವು ಟೂರಿಗೆ ಹೋದಾಗ ನಮ್ಮ ಹೋಟ್ಲಲ್ಲಿ ಒಬ್ಬರು ಇದ್ದರು ಧಾರವಾಡದವರು. ಅವ್ರು ಬಂದುಬಿಟ್ಟು ಅವ್ರು ಸಂತೋಷ್ ಅವರಿಗೆ ಕನೆಕ್ಟ್ ಮಾಡಿಬಿಟ್ಟು ಹೇಳಿದರು, ಇಲ್ಲ ನಾವಿಲ್ಲಿ 30 ಮೆಂಬರ್ಸ್ ಇದ್ದೀವಿ ಬನ್ನಿ ಅಂತ ಹೇಳಿದರು. ಸೊ ನಾವು ಅಂದ್ಕೊಂಡ್ವಿ ಇದು ಅಂದರೆ ತುಂಬ ಜನ ಇದ್ದಾರಲ್ಲ ಹೇಗೆ ಅಪ್ರೋಚ್ ಮಾಡ್ತಾರೆ. ಸುಮ್ಮನೆ ನಮಗೆ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಇದ್ದರು. ಅವ್ರು ನಮ್ಮನ್ನ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಹೋಗ್ಬಿಟ್ಟು ಕಾಯೋದು ಮಾಡೋದು ಅಂದರೆ ಆಗಲ್ಲ. ಒಂದಿನ ಹೋಟ್ಲಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಡೇ ಬರೋದು ಹಾಗೆ ಅಂತ ಆಲೋಚನೆ ಮಾಡಿದ್ವಿ. ಸೊ ಇಲ್ಲ, ತುಂಬ ಫಾಲೋಅಪ್ ಚೆನ್ನಾಗಿತ್ತು. ಅವರೇ ನಮ್ಮನ್ನ ಅಪ್ರೋಚ್ ಮಾಡಿ, ಇಲ್ಲ ನೀವೇನು ಆಯಿತು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ವಿ ಆರ್ ದೇರ್ ವಿತ್ ಯು ಅಂತ ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡು ಬಂದರು. ಅಪ್ರೋಚ್ ವಾಸ್ ವೆರಿ ನೈಸ್. ನಿಮ್ಮ ಹೆಸರೇನು ಮತ್ತು ಹಿಂದಿನ ದಿನದ ಪರಿಸ್ಥಿತಿಯನ್ನು ನೀವು ಕೂಡ ನೋಡಿದ್ದೀರಿ, ಅದಾದಮೇಲಿನ ಪರಿಸ್ಥಿತಿಯನ್ನು ಕೂಡ ನೋಡಿದ್ದೀರಿ. 2 ದಿನಕ್ಕೆ ಏನು ವ್ಯತ್ಯಾಸ ಇತ್ತು? ನನ್ನ ಹೆಸರು ಚಿತ್ರಲೇಖ ಅಂತ. ಅಲ್ಲಿ ಆ್ಯಕ್ಚುಲಿ ಲೋಕಲೈಟ್ಸ್ ಏನು ವ್ಯತ್ಯಾಸ ಇರಲಿಲ್ಲ. ಅವರು ನಾವು ಶ್ರೀನಗರದಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ನಮ್ಗೆ ಪೆಹಲ್ಗಾಮ್ ಪ್ಲಾನ್ ಇದ್ದಾಗ ನಾವು ಶ್ರೀನಗರಲ್ಲಿ ಸುತ್ತಕೊಂಡು ಬರ್ಬೋದು ಅಂತ ಹೇಳಿದ್ರು. ಬಟ್ ನಮಗೆ ಅದು ಐಡಿಯಾ ಇರಲಿಲ್ಲ. ಅಲ್ಲಿ ಇನ್ನೂ ಪ್ಯಾನಿಕ್ ಆಗಿರಲಿಲ್ಲ. ಅವರು ಪರಿಸ್ಥಿತಿ ಚೆನ್ನಾಗೇ ಇತ್ತು. ಬಟ್ ಏನಂದರೆ ಅವರಿಗೆ ಏನು ಹೆದರಿಕೆ ಅಂದರೆ ಟೂರಿಸಮ್ ಅಂದಮೇಲೆ ಒಂದು 95% ಅವ್ರ ಜೀವನ ನಡ್ತಿರೋದು. ಇವಾಗ ಇದರಿಂದ ಎಲ್ಲ ಟೂರಿಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಅದೇ ಅವರಿಗೆ ಭಯ. ಆ್ಯಕ್ಚುಲಿ ನಾವು ಇವಾಗ ನಮ್ಮ ವ್ಯಾನ್ ಡ್ರೈವರ್ ಹತ್ರ ಮಾತಾಡಿದ್ವಿ ಅಥವಾ ಅಲ್ಲಿರೋ ಹೋಟೆಲ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು ಒಂದೇ, ಟೂರಿಸಮೇ ನಮಗೆಲ್ಲ, ಅದು ನಮಗೆ ಪೆಟ್ಕೊಟ್ಟಿದೆ. ಸೊ ಯಾರೋ ಮಾಡಿದ ತಪ್ಪಿಗೆ ಅಲ್ಲಿನ ಲೋಕಲೈಟ್ಸು ಕಷ್ಟ ಅನುಭವಿಸ್ತಾರೆ. ಹಾಗಾಗಬಾರ್ದು. ಅತ್ಯಂತ ಭಯಾನಕವಾದಂತಹ ಘಟನೆ ನೀವೊಂದು ಆಸುಪಾಸಿನ ಇಂಥ ಪರಿಸ್ಥಿತಿ ತುಂಬ ಭಯ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಹೋಗೋರಿದ್ವಿ, ಅಲ್ಲಿ ಅವ್ರ ಜಾಗದಲ್ಲಿ ನಾವು ಇರ್ತಾ ಇದ್ವೇನೋ ಅಂತ ಒಂದ್ಸಲ ಅನಿಸುತ್ತೆ. ಸೊ ತುಂಬ ಭಯ ಆಗುತ್ತೆ. ಈ ಥರದ್ದು ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪ್ರಯಾಣಿಕರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.